ಚಿಂತಾಮಣಿ ತಾಲೂಕು ಕುರುಬೂರು ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಬೈರೇಗೌಡರ ಕಾಲದಿಂದನೂ ಈ ಕೋಲಾರ ಜಿಲ್ಲೆಯ ಒಳನಾಡೆ ಅರ್ಥಕೊಂಡು ರಾಜಕೀಯದಲ್ಲಿ ಸಕ್ರಿಯವಾಗಿರ್ತಕ್ಕಂಥವರು. ಮಾನ್ಯ ಶ್ರೀ ಬೈರೇಗೌಡರ ಆಡಳಿತದಲ್ಲಿ ರಾಜಕೀಯ ಅಂದರೆ ಒಂದು ನಿರ್ಣಾಯಕ ಪಾತ್ರ ಇತ್ತು. ಈಗ ಬರ್ತಾ ಈ ಕೋಲಾರ ಜಿಲ್ಲೆಯ ಹಿಡಿತ ಯಾವುದೇ ಪಕ್ಷದ ಆಂತರಿಕ ವಿಚಾರಗಳಕ್ಕಿಂತ ಒಳ ಸಮಸ್ಯೆಗಳೇ ಜಾಸ್ತಿ ಮಾಡಿಕೊಂಡು ಯಾವುದೇ ಪಕ್ಷದಲ್ಲಿ ಒಂದು ನಿರಂತರವಾದ ರಾಜಕೀಯದ ನೆಲೆ ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲದೆ ಆಗಿರೋ ಕಾರಣದಿಂದನೂ ನಿರಂತರವಾಗಿ ಕೆ ಎಚ್ ಮುನಿಯಪ್ಪನವರು 30 ವರ್ಷಗಳಿಂದನೂ ಕೋಲಾರ ಜಿಲ್ಲೆಯಲ್ಲಿ ಪ್ರತಿನಿಧಿಸಿ ಅಚಾತನಕ್ಕಾಗಿ ತಮ್ಮ ಗೆಲುವನ್ನು ಸಾಧಿಸಿಕೊಂಡಿದ್ದರೂ ಕೂಡ ಜನರ ಆಶೋತ್ತರಗಳಿಗೆ ಸ್ಪಂದಿಸ್ತಕ್ಕಂಥ ಯಾವುದೇ ಒಂದು ನಿರ್ಣಯವನ್ನು ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತದೆ. ಒಂದು 30 ವರ್ಷಗಳಿಂದ 30 ಸಾರಿ ಕೂಡ ನಮ್ಮ ಕೋಲಾರ ಜಿಲ್ಲೆಯನ್ನು ಒಂದು ಪ್ರತಿನಿಧಿಸ್ತಕ್ಕಂಥ ಒಂದು ವ್ಯವಸ್ಥಿತವಾದ ರೂಪುರೇಷೆಗಳನ್ನು ಅವರು ನಮಗೆ ಮಾಡದೇ ಇರತಕ್ಕಂಥ ಒಂದು ರೈತ ಮಗನಾಗಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ರೈತರಿಗೆ 1000 ಅಡಿನಲ್ಲಿ ನೀರು ಇದ್ರೂ ಕೂಡ ತೊಂದರೆ ಇದೆ. ಈಗಾಗಲೇ ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ನಿರಂತರವಾಗಿ ಬೆಂಗಳೂರಿಂದ ನೀರು ತರ್ತಕ್ಕಂಥ ಒಂದು ಕಾರ್ಯಕ್ರಮ ಹೋದ ಸರ್ಕಾರಗಳಲ್ಲಿ ಮಾಡ್ಕೊಂಬಂದರೆ ಅದಕ್ಕೆ ಸ್ಟೇ ಕೊಡಿಸ್ತಕ್ಕಂಥ ಕಾರ್ಯಕ್ರಮ ಕೆ ಎಚ್ ಮುನಿಯಪ್ಪನವರು ಪಾರ್ಲಿಮೆಂಟ್ರಲ್ಲೆಲ್ಲ ಮಾಡಬೇಕಾಗಿದ್ದ ಕೆಲಸನ ಕೋರ್ಟಲ್ಲಿ ಹೋಗಿ ಸ್ಟೇ ಕೊಡಿಸಿರ್ತಕ್ಕಂಥ ಕಾರ್ಯಕ್ರಮ ಮಾಡಿ ರೈತರ ಹೊಟ್ಟೆ ಮೇಲೆ ಹೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ತೊಂದರೆ ಮಾಡ್ತಾ ಇರ್ತಕ್ಕಂಥ ರೈತ ಕುಟುಂಬದಲ್ಲಿ ಹುಟ್ಟಿದ್ದಕ್ಕಾಗಿ ನಾವು ಅವರನ್ನು ದ್ವೇಷಿಸ್ತಾ ಈಗಾಗಲೇ ನಾವು ಹೋದ ಸಾರಿ ವೀರಯ್ಯನವ್ರಿಗೆ 2 ಸಾರಿ ಪ್ರತಿನಿಧಿಸಿದ್ರು ಈ ಜಿಲ್ಲೆಗೆ. ಆಗ ಅತಿ ಹೆಚ್ಚಿನ ಬಹುಸಂಖ್ಯೆ ಮತಗಳನ್ನು ಕೊಟ್ಟು ಅನಿವಾರ್ಯ ಕಾರಣಗಳಿಂದ ಸೋಲು ಕೆಲವು ಮತಗಳಿಂದ ಒಂದು ಸಾರಿ ಸೋಲನ್ನು ಅನುಭವಿಸ್ಬೇಕಾಯಿತು. ಆದ್ರೂ ಈ ಕೋಲಾರ ಜಿಲ್ಲೆಯಲ್ಲಿ BJP ಭಾಳ ಎತ್ತರವಾಗಿ ಬೆಳೆದಿರ್ತಕ್ಕಂಥ ಪಾರ್ಟಿ ಅಲ್ಲದೇ ಇದ್ದರೂ ಕೂಡ ಕೆ ಎಚ್ ಮುನಿಯಪ್ಪನವರ ವಿರುದ್ಧ ಅಲೆಯಿಂದನೂ ಅವ್ರನ್ನ ಗೆಲ್ಲಿಸಿ ಉತ್ತಮವಾದ ಪ್ರಜೆ ಅಂತೇಳ್ಬಿಟ್ಟು ಎಲ್ಲ ನಮ್ಮ ಆಸ್ಪತ್ರೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಆಗ್ತಾನೆ ಅಂತೇಳ್ಬಿಟ್ಟು ಇವತ್ತಿನ ದಿವಸ ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ವೀರಯ್ಯನವ್ರನ್ನ ಗೆಲ್ಲಿಸಬೇಕು. ಯಾವ ಪಾರ್ಟಿಯಿಂದ ಮುಖ್ಯ ಅನ್ನೋಕ್ಕಿಂತ ವೀರಯ್ಯನವರು ಒಂದೇ ಮುಖ್ಯ ಅನ್ನೋದನ್ನು ಈ ಜಿಲ್ಲೆಯಲ್ಲಿ ಜನ ಮನಗಂಡು ಅವರಿಗೆ ಎಲ್ಲರೂ ವೀರಯ್ಯನವ್ರಿಗೆ BJPನಲ್ಲಿ ಟಿಕೆಟ್ ಕೊಡಿ ಅಂತೇಳಿ ಅವಾಲು ದುಂಬಾಲು ಎಲ್ಲ ಶ್ರೀರಾಮ್ ಅಂತೇಳಿ ಚಿಂತಾಮಣಿ ಗುತ್ತಿಗೆದಾರರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಈ ಕೋಲಾರ ಜಿಲ್ಲೆಯಲ್ಲಿ 5-6 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಆದರೆ ವೀರಯ್ಯ ಪಕ್ಕಾ ಅಭಿಮಾನಿ ನಾನು. ವೀರಯ್ಯನವರು ಈಗ ಸಾಹೇಬರಿಗೆ ಈಗ ಟಿಕೆಟ್ ತಪ್ಪಿಸಿರೋದ್ರಿಂದ ತುಂಬ ನೋವಾಗಿ ನಾವು ಇವತ್ತು ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇದ್ದೀವಿ. ನಾವು ಇದುವರೆಗೂ ಯಾವುದೇ ಪಕ್ಷ ಪರವಾಗಿ ನಾವು ಕೆಲಸ ಮಾಡಿದವರಲ್ಲ. ಏನೋ ನಮ್ಮ ಜನಾಂಗದ ಲೀಡ್ರಿಗೆ ಈ ಸಾರಿ ಟಿಕೆಟು ಕೊಡದೆ ಅನ್ಯಾಯ ಮಾಡಿದ್ರು ಅಂತಂದು ಒಂದು ಆಕ್ರೋಶದ ಮೇಲೆ ನಮ್ಮದು ಶಿಡ್ಲಘಟ್ಟ ತಾಲೂಕು ಹಿರೇಬಲ್ಲ ಅಂಥೇಳಿ ನಾವು ಈ ಸರಿ ನಮ್ಮ ವೀರಯ್ಯನವ್ರನ್ನ ಗೆಲ್ಲಿಸ್ಬೇಕಂತೇಳಿ ಬಂದಿದ್ದೀವಿ. ಯಾವುದೇ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ವಾಗಿ ದುಡಿದು ನಾವು ದಲಿತರು ಹಿಂದುಳಿದಿದ್ದೇವೆ. ಇವರು ನಮ್ಮ ದಲಿತರಾಗಿ ಕೆಲಸ ಮಾಡೋದಕ್ಕೆ ಇವರು ಒಂದು ಮನುಷ್ಯ ಒಳ್ಳೆಯವರು ಅಂತ ಹೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಕೋಲಾರ ತಾಲೂಕದವರು ವೇಮಗಲ್ ಹೋಬಳಿ ಕುರುಗಲ್ ಅಂತ 25 ವರ್ಷಗಳಿಂದ ನಾವು BJPನಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಹೋದ 2 ಸಾರಿ ಕೂಡ ವೀರಯ್ಯನವರು ಭಾಳ ತುಂಬ ಅಂತರದಲ್ಲಿ ಸೋತರು. ಅದು ಸೋಲಲ್ಲ ಗೆಲುವೆ ಅಂತ ನಾವೆಲ್ಲ ಅವರೊಂದು ಅಭಿಮಾನಿಗಳು ಮತ್ತು ಅವರು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಬಂದು ಈ ಸಾರಿ ಕೂಡ ಅವ್ರಿಗೆ ಟಿಕೆಟ್ ತಪ್ಪಿದ್ದು ಬಹಳ ಮೋಸ ಆಗಿದೆ. ಸರ್, ನಮ್ಮ ಚಿಂತಾಮಣಿ ತಾಲೂಕು ಕೆಂಪದೇನಹಳ್ಳಿ ಅನ್ನೋದು ಪುಟ್ಟ ಗ್ರಾಮ ನಮ್ಮದು. ನಾವು DS ವೀರಯ್ಯವರ ಅಭಿಮಾನಿ. ನಾವು ಸುಮಾರು ವರ್ಷಗಳಿಂದ ವೀರಯ್ಯ ಜೊತೆಯಲ್ಲೇ ಓಡಾಡಿಕೊಂಡು ಅವರು ಯಾವುದೇ ಕೆಲಸ ನಮಗೆ ಯಾವ ಕೆಲಸ ಬೇಕಂದ್ರೂ ಹಿಂದೂ ಮುಂದೆ ನೋಡದೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. 2 ಸತಿ MNC ಆಗಿದ್ದರು. 3ನೇ ಸರ್ತಿ ಟಿಕೆಟ್ ಕೈ ತಪ್ಪಾಯಿತು. 4ನೇ ಬಾರಿ ಕೈ ತಪ್ಪಿರೋದ್ರಿಂದ ನಮ್ಗೆ ತುಂಬ ಅನ್ಯಾಯ ಆಗಿದೆ. ನನ್ನ ಹೆಸರು ಗೋಪಾಲ್ ರೆಡ್ಡಿ ಅಂತ, ಶ್ರೀನಿವಾಸಪುರ ತಾಲೂಕು. ಈಗ ಏನು ಹೇಳ್ಬೇಕಂತ ಹೇಳಿದ್ರೆ ಅಂದರೆ ಇದು ನಾನು ಹೇಳ್ತಕ್ಕಂಥ ಮಾತು BJP ಪಕ್ಷದ ವರಿಷ್ಠರಿಗೆ ತಲುಪಬೇಕು. ಆ ರೀತಿಯಾದಂಥ ಒಂದು ಮಾತನ್ನು ಹೇಳ್ತೀನಿ ನಾನು. ಈಗ ಎಲ್ಲಂತ ಹಿರಿಯರು ಏನು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಮಾತಾಡ್ತಿದ್ದಾರೆ. ಬಟ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬಲವಾಗಿರ್ತಕ್ಕಂಥ ಒಂದು ವಿಷಯ ಏನಂತ ಹೇಳಿದ್ರೆ ಇಡೀ ದೇಶದಲ್ಲಿ ಮೋದಿ ಅಂತಕ್ಕಂಥ ಏನು ಅಲೆ ಇದೆ. ಬಟ್ ಈ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ವೀರಯ್ಯ ಅಂತಕ್ಕಂಥ ಅಲೆ ತುಂಬ ಹೆಚ್ಚಾಗಿದೆ, ಮೋದಿಗಿಂತ ಹೆಚ್ಚಾಗಿದೆ.
ಅದೇ ರೀತಿ ಅದನ್ನು ಯಾಕೆ ಪರಿಗಣಿಸಿಲ್ಲ ಪಕ್ಷದ ವರಿಷ್ಠರು? ಇವ್ರಿಗೆ ಯಾಕೆ ಟಿಕೆಟಿಂದ ವಂಚಿತರಾಗಿ ಮಾಡಿದರು? ಯಾವ ರೀತಿ ಏನು ಇದರಿಂದ ಏನು ಸಂಚು ನಡೆದಿದೆ? ಈ ಬರೀ ಪಕ್ಷದ ವರಿಷ್ಠರು ಬರೀ ದುಡ್ಡಿಗೆ, ದುಗಾಣಿಗೆ ಮತ್ತು ಆಸ್ತಿಗೆ ಇಂಥದಕ್ಕೆಲ್ಲ ಒಂದು ಒಲವು ಕೊಡೋ ಬದಲು ಒಳ್ಳೆಯ ವ್ಯಕ್ತಿಗೆ, ಒಂದು ಹೆಸರುವಾಸಿ ಗಳಿಸಿರ್ತಕ್ಕಂಥ ವ್ಯಕ್ತಿಗೆ ಪಕ್ಷ ಟಿಕೆಟ್ ಕೊಟ್ಟಾಗ ಅಂಥ ವ್ಯಕ್ತಿನ ನಾವು ಆರಿಸಿ ಕಳ್ಸೋಕ್ಕೆ ತುಂಬ ಸಹಾಯ ಆಗುತ್ತೆ. ಅಂಥದ್ದನ್ನೆಲ್ಲ ಬಿಟ್ಟು ಇವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ? ಅದೇ ಕಾರಣಕ್ಕೆ ತುಂಬ ಮನನೊಂದು ಇವತ್ತಿನ ದಿವಸ ಅವರ ಅಭಿಮಾನಿಗಳಾಗ್ತಕ್ಕಂಥ ನಾವು ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಸ್ವತಂತ್ರ ಅಭ್ಯರ್ಥಿಯಾಗಿ ಅವ್ರನ್ನ ಕಣಕ್ಕಿಳಿಸಿ ಇವತ್ತು ಏನು BJP ಪಕ್ಷ ಈಗ BJP ಪಕ್ಷ ಯಾವ ವ್ಯಕ್ತಿಗೆ ಇವತ್ತು ಟಿಕೆಟನ್ನು ಕೊಟ್ಟಿದೆ ಆ ವ್ಯಕ್ತಿಗಿಂತ ಎರಡು ಪಟ್ಟು ಹೆಚ್ಚು ಮತಗಳನ್ನು ಕೊಡಿಸೋಕ್ಕೆ ನಾವು ರೆಡಿಯಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಒಂದು ಮೀಡಿಯಾ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಆಚಾರ್ಯ ಅಂತ ಬಿಟ್ಟು ಒಕ್ಲೇರಿ ಹೋಬಳಿ, ಕೋಲಾರ ತಾಲೂಕು. ನಾವು ತುಂಬ ವರ್ಷಗಳಿಂದ BJP ಪಾರ್ಟಿಯಲ್ಲಿ ಬೆಳ್ಕೊಂಬಂದಿದ್ದೀವಿ. ಆದರೆ ವೀರಯ್ಯ ಅಂತ ಜನಪರ ಕಾರ್ಯಕ್ರಮ ಮಾಡ್ಕೊಂಬಂದವರು ಬೇರೆ ಯಾರೂ ಇಲ್ಲ BJP ಪಾರ್ಟಿಯಲ್ಲಿ. ಆದರೆ BJP ಇವತ್ತು ನಮಗೆ ಸರಿಯಾದಂಥ ವ್ಯಕ್ತಿನ ಗುರುತಿಸಿ ಕೋಲಾರ ತಾಲೂಕಲ್ಲಿ, ಡಿಸ್ಟಿಕ್ಕಲ್ಲಿ ವ್ಯಕ್ತಿನ ಹಾಕದೆ ಬೇರೆ ಯಾರಿಗೋ ಬಂದವ್ರಿಗೆ ಮಣೆ ಹಾಕ್ತಿದ್ದಾರೆ. ಆದರೆ ಇದು ತುಂಬ ಅನ್ಯಾಯ ಆಗಿದೆ. ಆದರೆ ವೀರಯ್ಯನವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಇವತ್ತು 100% ನಾವು BJP ಕೋಲಾರ ಡಿಸ್ಟಿಕ್ಕಲ್ಲಿ ಎತ್ತಿ ತೋರಿಸ್ತಿದ್ದೀವಿ. ಕೇವಲ ನನ್ನ ಟಿಕೆಟ್ ವಂಚಿತ ಆಗಿರೋದು ಕೇವಲ ನನಗಲ್ಲ, ಇಡೀ ಕೋಲಾರದ ಜನತೆಗೆ ವಂಚನೆ ಮಾಡಿದಾಗಿದೆ. 2 ಬಾರಿ ಕಡಿಮೆ ಅಂತರದಲ್ಲಿ ಸೋತ ಅನುಕಂಪದ ಅಲೆ ಇತ್ತು. ಜನ ನಿರ್ಧರಿಸಿದರು ವೀರಯ್ಯ ಅಭ್ಯರ್ಥಿ ಆಗಬೇಕು, ಅವ್ರಿಗೆ ಮತ ಹಾಕಬೇಕು, ಅವ್ರನ್ನ ಗೆಲ್ಲಿಸಿ ಒಂದು ಸಾರಿ ಆದರೂ ಪಾರ್ಲಿಮೆಂಟ್ಗೆ ಕಳಿಸ್ಬೇಕು. ಈ ನಿರುಪಯುಕ್ತ 7 ಬಾರಿ ಆರಿಸಿ ಬಂದಂಥ KH ಮುನಿಯಪ್ಪ ಈ ಜಿಲ್ಲೆಯ ಅಭಿವೃದ್ಧಿಗೆ ಶೂನ್ಯ ಅಂತ ಹೇಳ್ತಾ ವೀರಯ್ಯನಿಗೊಂದು ಅವಕಾಶ ಕೊಡಬೇಕು ಅನ್ನುವಂಥ ಮನಸ್ಥಿತಿ ಈ ಜಿಲ್ಲೆಯ ಎಲ್ಲ ಮತದಾರರಿಗಿತ್ತು. ಆದರೆ ಇವತ್ತು ಆ ಮತದಾರರು ವಂಚಿತರಾಗಿದ್ದಾರೆ. ಸೂಕ್ತ ಅಭ್ಯರ್ಥಿಯನ್ನು ಕೊಡದೆ ಹೊರಗಡೆಯಿಂದ ಅಭ್ಯರ್ಥಿಯನ್ನು ತಂದು BJP ವತಿಯಿಂದ ಕಣಗಿಳಿಸ್ತಕ್ಕಂಥದ್ದು ಈ ಜನಗಳಿಗೆ ಅವಕಾಶ ವಂಚಿತರಾಗಿದ್ದಾರೆ. ಅವರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಿದ್ದೆ. ಅದೆಲ್ಲ ಮುಖ್ಯ. ಇಲ್ಲಿ ಗೆಲ್ಲುವುದು ಮಾನದಂಡ. ಎಲ್ಲವನ್ನು ಕೊಟ್ಟಿದೆ ಅಂದರೆ ಎಲ್ಲರ ಅರ್ಹತೆ ಮೇಲೆ ಸಿಕ್ಕಿರುತ್ತೆ. ಯಾರು ಏನೋ ಕೊಡುವಂಥದ್ದಲ್ಲ. ನನಗೆ ಅರ್ಹತೆ ಇತ್ತು, ಕೊಟ್ಟಿದ್ದಾರೆ. ಆದರೆ ಪಾರ್ಲಿಮೆಂಟ್ಗೆ ಹೋಗುವಂಥ ಎಲ್ಲ ಅವಕಾಶಗಳಿದ್ದಾಗ ಯಾಕೆ ವಂಚಿಸಬೇಕು? ಇದು ನನ್ನ ಪ್ರಶ್ನೆ. ಅಥವಾ ನನ್ನ ಬದಲು ಆಗಿರ್ತಕ್ಕಂಥ ಅಭ್ಯರ್ಥಿನಲ್ಲಿ ಏನು ಅರ್ಹತೆ ಕಂಡ್ರಿ ನೀವು? ಅವ್ರ ಹಿಂದೆ ಚುನಾವಣೆ ಎದುರಿಸಿದ್ರಾ? ಈ ಜಿಲ್ಲೆಯ ಜನತೆ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಸ್ಕೊಂಡಿದ್ರಾ? ಅಥವಾ ಜನ ಹೇಳಿದ್ರಾ ಗೆಲ್ಲಿಸ್ತೇನೆ ಯಾರನ್ನಾದರೂ ಹಾಕಿ ಅಂತೇಳಿ? ಜನ ನಿರೀಕ್ಷಿಸ್ತಾ ಇದ್ದಿದ್ದು ವೀರಯ್ಯ ಕ್ಯಾಂಡಿಡೇಟ್ ಆಗಬೇಕು, ಅವ್ರನ್ನ ಗೆಲ್ಲಿಸಿ ಕಳಿಸ್ತೇವೆ, ಅವ್ರನ್ನ ಒಂದು ಸಾರಿ ಪಾರ್ಲಿಮೆಂಟಿಗೆ ಕಳಿಸ್ಬೇಕು ಅನ್ನುವಂಥ ಮನಸ್ಥಿತಿ ಅವ್ರಿಗಿರುವಾಗ ಆ ಮನಸ್ಥಿತಿಗೆ ವಿರುದ್ಧವಾಗಿ ಒಬ್ಬ ಅಭ್ಯರ್ಥಿನ ಹಾಕಿದ್ದೀರಿ. ನಾನಂತೂ ಪಕ್ಷೇತರವಾಗಿ ಸ್ಪರ್ಧಿಸ್ತೇನೆ. ಜನತೆ ನಿರ್ಧಾರ ಮಾಡ್ತಾರೆ. ಜನತೆ ಆಶೀರ್ವಾದ ನನ್ನ ಮೇಲಿದೆ. ಪಕ್ಷದ ನಾಯಕರಲ್ಲಿ ಏನಾದರೂ ನಿಮಗೆ ಯಾಕೆಂದರೆ ನಿಮಗೆ ಟಿಕೆಟ್ ವಂಚಿತ ಮಾಡಿರೋರ ಮೇಲೆ ಯಾರು ಈಗ ಪಕ್ಷನೇ ನನಗೆ ವಂಚನೆ ಮಾಡಿದೆ. ಇನ್ನು ನಾಯಕರ ಹೆಸರುಗಳು ಏನು ಪ್ರಯೋಜನ? 10 ವರ್ಷ ಕೆಲಸ ಮಾಡಿದ್ದೀರಾ BJP, ಅವಾಗಿಂದ BJP ನಾನು ಓಡಾಡ್ತಿದ್ದಾರೆ. ಆದ್ರೂ ನಿಮಗೆ ಇದಾಗಿರೋ ನಾನು ಈ ಜಿಲ್ಲೆಗೆ 2000ನೇ ಇಸ್ವಿನಲ್ಲಿ ಬಂದಿದ್ದೀನಿ. ಇದು 18 ವರ್ಷ ತುಂಬಿ 19 ವರ್ಷ ಆಗಿದೆ. ಒಂದಲ್ಲ ಒಂದು ರೀತಿ ಈ ಜಿಲ್ಲೆಯ ಜನರಿಗೆ ಅವ್ರ ಸೇವೆ ಮಾಡ್ತಾ ನಾನು ಬಂದಿದ್ದೇನೆ. ಸೊ ನನಗೆ ನಾಯಕರು ಹಿಂಗೆ ಮಾಡ್ತಾರೆ ಅಂತ ನಾನು ನಿರೀಕ್ಷಿಸಿರಲಿಲ್ಲ. ಟಿಕೆಟ್ ವಂಚಿತನಾಗಿದ್ದೇನೆ. ಆದರೆ ಜನರ ಮನಸ್ಸಿನಿಂದ ವಂಚಿತ ಆಗೋದಿಲ್ಲ. ನಾನು ಜನರ ಮನಸ್ಸಿನಲ್ಲಿ ವೀರಯ್ಯ ಇದ್ದಾನೆ. ಆ ಜನ ನನ್ನನ್ನು ಗೆಲ್ಲಿಸ್ತಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಚಿಹ್ನೆ ಬದಲಾವಣೆ ಆದರೂ ಕೂಡ ಅವ್ರು ನನ್ನನ್ನು ಅರ್ಥ ಮಾಡಿಕೊಂಡು, ಆ ಚಿಹ್ನೆಯನ್ನು ಅರ್ಥ ಮಾಡಿಕೊಂಡು ಚುನಾವಣೆಯಲ್ಲಿ ನಿಶ್ಚಿತವಾಗಿ ಗೆಲ್ಲಿಸ್ತಾರೆ ಅನ್ನೋ ಭರವಸೆ ನನಗಿದೆ. ಆ ಕಾರಣಕ್ಕಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಎಲ್ಲ 8 ತಾಲೂಕಿನ ನಿಮ್ಮ ಬೆಂಬಲಿಗರು ನಿಂತಿದ್ದಾರೆ. ಏನು ಹೇಳ್ತೀರಾ? ಖಂಡಿತ ನಿಂತಿದ್ದಾರೆ. ಅವರಿಗೆ ನಿರಾಸೆ ಆಗದಂಗೆ ನೋಡ್ಕೊಳ್ತೇನೆ. ಯಾವುದೇ ಆಸೆ ಆಮಿಷಕ್ಕೆ ಬಲಿಯಾಗದೆ, ಯಾವುದೇ ಬೆದರಿಕೆಗೆ ಕೂಡ ಹೆದರದೆ ಕೆಲಸ ಮಾಡಿ ಗೆಲ್ಲಿಸಿ, ನೀವು ಆ ಮೂಲಕ ಯಾರು ನನಗೆ ಪಿತೂರಿ ಮಾಡಿ ಟಿಕೆಟ್ ತಪ್ಪಿಸಿದಾರೋ ಅವ್ರಿಗೆ ತಕ್ಕ ಪಾಠ ಕಲಿಸಿ ಅಂತೇಳಿ ನಾನು ಕೋಲಾರ ಜನತೆಯಲ್ಲಿ ಮನವಿ ಮಾಡ್ತೀನಿ. ವೀರಯ್ಯನವ್ರಿಗೆ, BS ವೀರಯ್ಯನವ್ರಿಗೆ